ನಮಸ್ಕಾರ ಅನ್ನದಾತ ರೈತ ಮಿತ್ರರಿಗೆ. ನನ್ನ ಹಿಂದೆ ಇರ್ತಕ್ಕಂಥದ್ದು ಎಚ್ಚರಿಕೆಯ ಗಂಟೆಯನ್ನು ನಾವು ಗಮನಿಸಿದಾಗ ಪ್ರತಿ ಕ್ಷಣವೂ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಸೂಚಿಸ್ತದೆ. ಆತ್ಮೀಯ ರೈತ ಬಾಂಧವರೇ, ಧರ್ಮಸ್ಥಳ ಧರ್ಮಕ್ಷೇತ್ರ ಯಾವಾಗ ಪ್ರಾರಂಭ ಆಯಿತು, ಇಲ್ಲಿ ಅನ್ನಪೂರ್ಣೇಶ್ವರಿ ಅಕ್ಷಯ ಪಾತ್ರೆ ಹೇಗೆ ಪ್ರಾರಂಭ ಆಯಿತು, ಅಂದಿನಿಂದ ದ್ವಾಪರ ಯುಗದಿಂದ ಇಂದಿನವರೆಗೂ ಯಾವ ರೀತಿ ಅದು ನಡ್ಕೊಂಬರ್ತಾ ಇದೆ ಅಂತಕ್ಕಂಥ ಒಂದು ಪುರಾಣ ಆಧಾರಿತ ಈ ಕಥೆಯನ್ನು ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ಕೇಳಿ. ಇಲ್ಲಿ ಅಕ್ಷಯ ಪಾತ್ರೆ ಸದಾಕಾಲ ಇರಬೇಕು ಅಂದರೆ ರೈತನ ಶ್ರಮ ಇದರಲ್ಲಿ ಇರ್ತದೆ. ರೈತನು ಬೆಳೆದಂಥ ಅನ್ನ ಅಕ್ಷಯ ಪಾತ್ರಕ್ಕೆ ಬಂದಾಗ ಲಕ್ಷಾಂತರ ಜನರು ಆಹಾರವಾಗಿ ಪ್ರಸಾದವಾಗಿ ಸೇವಿಸ್ತಾರೆ. ಈ ಒಂದು ಕಥೆಯನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಏನು ಅನ್ನಿಸ್ತದೆ ಅಂತೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ಹೇಳ್ತಾ ಬನ್ನಿ ನಾವು ಕಥೆಯನ್ನು ಪ್ರಾರಂಭ ಮಾಡೋಣ. ಇದು ಧರ್ಮಸ್ಥಳ ಧರ್ಮಕ್ಷೇತ್ರದಲ್ಲಿರುವಂತಹ ಧರ್ಮಸ್ಥಳ ಪುಣ್ಯಸ್ಥಳ. ಇಲ್ಲಿ ಒಂದು ದ್ವಾಪರ ಯುಗದ ಒಂದು ಸಣ್ಣ ಕಥೆಯನ್ನು ಕೇಳಲು ನಾವು ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲಿ ಹೊರಟಿದ್ದೇವೆ. ಕತೆ ಇವತ್ತದಲ್ಲ, ಸುಮಾರುಗಿಂತ ದ್ವಾಪರ ಯುಗ ಆ ಕಥೆಯನ್ನು ಹೇಳಲು ಬರ್ತಿದ್ದಾರೆ ನಮ್ಮ ಸುಬ್ರಹ್ಮಣ್ಯಾಚಾರ್ಯರು. ಬನ್ನಿ ಕೇಳೋಣ. ಕರ್ನಾಟಕದ ಮಲೆನಾಡು ಎಂದು ಪ್ರಸಿದ್ಧವಾಗಿರ್ತಕ್ಕಂತಹ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೋಟಿ 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 ವಂದನೆಗಳು ನಮಿಸುತ್ತಾ, ಆದರೆ ಒಂದು ಇತಿಹಾಸ ಅಂತಕ್ಕಂಥದ್ದು ವಿಚಾರ ಮಾಡ್ತಾ ಇದ್ದಾರೆ. ಇದು ಈಗಿನ ಇತಿಹಾಸವಲ್ಲ, ದ್ವಾಪರ ಯುಗದ ಇತಿಹಾಸ. ಈ ಮಂಜುನಾಥ ಸ್ವಾಮಿ ಇತಿಹಾಸ ದ್ವಾಪರ ಯುಗದಲ್ಲೇ ಒಂದು ಅಡಕವಾಗಿದೆ ಒಂದು ಗ್ರಂಥದಲ್ಲಿ. ಅದು ಅಂದರೆ ಕೈಲಾಸದಲ್ಲಿ ಪರಮೇಶ್ವರನು ನೆಲೆಸಿರ್ತಕ್ಕಂಥ ಕೈಲಾಸ ಅಂತಕ್ಕಂಥ ಪರ್ವತದಲ್ಲಿ ಪರಮೇಶ್ವರನು ನೆಲೆಸಿರುವನು. ಎರಡನೇದಾಗಿ ಅದೇ ಮಂಜು ಕವಿತಿರುವ ಪ್ರತಿನಿತ್ಯವೂ ಮಳೆಯನ್ನು ಸುರಿಸುತ್ತಿರುವ ದಟ್ಟವಾದ ಅರಣ್ಯದಲ್ಲಿ ನೆಲೆಸಿರುವಂತಹ ಶ್ರೀ ಮಂಜುನಾಥೇಶ್ವರನು ಎರಡನೇ ಕೈಲಾಸವೆಂದು ನಾವು ಈಗ ತಿಳಿಯಬೇಕಾಗಿದೆ ಭಕ್ತರೆಲ್ಲರೂ. ಅಂಥದ್ದಾಗಿ ಈಗ ಇದು ಹಿಂದಿನ ಇತಿಹಾಸದಲ್ಲಿ ಅಡಕವಾಗಿದೆ. ಇದು ಪಾಂಡವರ ಇದ್ದ ಸಮಯದಲ್ಲಿ ಇಲ್ಲಿ ಧರ್ಮರಾಜ, ಕುಂತಿದೇವಿ, ಪಾಂಡವರ ಇವರು ದ್ರೌಪದಿ ದೇವಿಯರು ಸಹ ಇಲ್ಲಿ ವನವಾಸಕ್ಕೆ ಬಂದರು ಎಂಬುದಾಗಿ ಅಂಕಿತವಾಗಿದೆ. ಇದು ಆಗ ಕಾಮಿಕವನ ಅಂತ ಪ್ರಸಿದ್ಧವಾಗಿತ್ತಂತೆ. ಇದು ಕಾಮಿಕವನ, ಈಗ ದಟ್ಟವಾದ ಕಾಡು. ಆಗಿನ ಕಾಲದಲ್ಲಿ ಕಾಮಿಕವನ ಅಂತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಈ ವನದಲ್ಲಿ ಪಾಂಡವರು ವನವಾಸಕ್ಕಾಗಿ ಬಂದು ಇಲ್ಲಿ ನೆಲೆಸಿದ್ರು ಅಂತ ಉಲ್ಲೇಖವಿದೆ. ಆಗ ಅವರಿಗೆ ಅನ್ನವಿಲ್ಲ, ಊಟವಿಲ್ಲ ತಿನ್ನುವುದಕ್ಕೆ. ನಕುಲ ಸಹದೇವರು ಮತ್ತು ಭೀಮ ಅರ್ಜುನರನ್ನು ಕಾಡಿಗೆ ಕಳುಹಿಸಿ ಗೆಡ್ಡೆ ಗೆಣಸುಗಳನ್ನು ತಂದು ಆಹಾರವನ್ನಾಗಿ ಮಾಡ್ಕೊಂಡು ತಿಂತಾಯಿದ್ರು ಅಂತಕ್ಕಂಥ ಉಲ್ಲೇಖವಿದೆ. ಅಂಥ ಸಮಯದಲ್ಲಿ ದಾಯಾದಿಗಳಾಗಿರ್ತಕ್ಕಂಥ ದುರ್ಯೋಧನನು ಅವರು ಎಲ್ಲಿದ್ದರೂ ಸಹ ಪಾಂಡವರಿಗೆ ಕಷ್ಟವನ್ನು ಕೊಡಲೇಬೇಕು ಎಂಬುದಾಗಿ ಆತನು ಒಂದು ಕೆಟ್ಟ ಭಾವದಿಂದ ಇದು ಮಾಡಿ ಸಾವಿರಾರು ಜನ ಬ್ರಾಹ್ಮಣೋತ್ತವರನ್ನು 20 ಇಲ್ಲಿಗೆ ಕಳಿಸಿದ್ದಂತೆ. ಏನು ಭೋಜನ ಧರ್ಮರಾಜನಿಗೆ ಹೇಳಿ ಭೋಜನ ಊಟ ಮಾಡ್ಕೊಂಡು ಬರ್ರಿ ಅಂತ. ಯಾಕಂದರೆ ಅಪಮಾನ ಮಾಡಬೇಕು. ಆದರೆ ಧರ್ಮರಾಜ ಸತ್ಯವನ್ನೇ ಹೇಳ್ತಕ್ಕಂಥವನು, ಕೆಟ್ಟದ್ದನ್ನು ಬಯಸ್ತಕ್ಕಂಥವನಲ್ಲ, ತಪ್ಪನ್ನು ಬಯಸ್ತಕ್ಕಂಥವನಲ್ಲ. ಇಲ್ಲ ಅನ್ನತಕ್ಕಂಥದ್ದು ಪಾಂಡವರಲ್ಲಿ ಏನೂ ಇಲ್ಲ ನೋಡಿ. ಯಾವುದೇ ಕೇಳಲಿ ಅಂಥ ಮಹಾನುಭಾವರಲ್ಲಿ ದಾಯಾದಿಗಳಾಗಿರ್ತಕ್ಕಂಥ ಮಸ್ತರಿಯನ್ನು ಇಟ್ಟು ಆ ದುರ್ಯೋಧನನು ಈ ಕಾಮಿಕವನಕ್ಕೆ ಪಾಂಡವರನ್ನು ಶೋಧನೆ ಮಾಡೋದಕ್ಕೆ ಸಾವಿರಾರು ಜನ ಬ್ರಾಹ್ಮಣರನ್ನು 20 ಕಳಿಸ್ಕೊಟ್ಟ. ಅವರು ಬಂದು ಇವರು ಬೆಟ್ಟ ಗುಟ್ಟಗಳಲ್ಲಿ ವಾಸ ಮಾಡ್ತಾಯಿದ್ರು, ಬಂಡೆಗಳ ಮೇಲೆ ಮಧ್ಯೆ ವಾಸ ಮಾಡ್ತಾಯಿದ್ರು. ಬಂದು ಧರ್ಮರಾಜನಿಗೆ ನಮಸ್ಕಾರ ಮಾಡಿ, ಅಪ್ಪ ಧರ್ಮರಾಜ, ನಿನ್ನ ಹೆಸರು ಬಹಳ ಪ್ರಬಂಧವಾಗಿರ್ತಕ್ಕಂಥದ್ದು, ಧರ್ಮನೀತಿಯಲ್ಲಿ ನೀನು ಮುಖ್ಯವಾದವನು. ಆದ್ದರಿಂದ ನಾವು 20 3 ದಿವಸ 4 ದಿವಸ ಆಗಿದೆ, ಊಟವಿಲ್ಲ ನಮಗೆ, ಏನಾದರೂ ಅನ್ನದಾನ ಮಾಡಪ್ಪ ಎಂಬುದಾಗಿ ಕೇಳಿದ್ರಂತೆ. ಬಂದು ಇವರನ್ನು ಕಳಿಸಿರೋರು ಯಾರು? ದುರ್ಯೋಧನರು ಕಳಿಸಿರೋದು ಅಪಮಾನ ಮಾಡೋದಕ್ಕೆ. ಆಗ ಧರ್ಮರಾಜ ಇಲ್ಲ ಅನ್ನೋಕ್ಕಾಗೋದಿಲ್ಲವಲ್ಲ, ಆಗ್ತದ? ಇಲ್ಲ ಅಂದಮೇಲೆ ಸತ್ಯ ಎಲ್ಲಿದೆ, ಧರ್ಮ ಎಲ್ಲಿದೆ? ನಗ್ತಾ 20 ಆಯಿತು, ನಿಮಗೆ ಭೋಜನ ಬೇಕು ತಾನೆ, ನಾನು ಮಾಡಿಸುವೆನು. ನದಿ ತೀರಕ್ಕೆ ಹೋಗಿ ಸ್ನಾನ ಸಂಜಾವನೆ ಮಾಡ್ಕೊಂಡು ನೀವು ಬನ್ನಿ, ಬರಷ್ಟೊಳಗಡೆ ಅಡುಗೆ ಪಾಕ ತಯಾರವಾಗಿರುತ್ತೆ.
ನೀವು ಭೋಜನ ಮಾಡಬಹುದು, ನೀವು ಹೋಗಿ ನೀವು ಸ್ನಾನ ಸಂಜಾವನೆ ಮಾಡ್ಕೊಂಡು ಬನ್ನಿ ಅಂತ ವಿಪ್ರೋತ್ತಮರು ಧರ್ಮರಾಜ ಕಳಿಸ್ಕೊಟ್ಟ. ಆಗ ಓಹೋ, ಏನಿಲ್ಲವರು ಗೆಡ್ಡೆ ಗೆಣಸು ತಿಂತಕ್ಕಂಥವನು ನಮಗೆ ಊಟ ಆಗ್ತಾನೆ ಅಂತಕ್ಕಂಥ ಅಹಂಕಾರ ಮತದಿಂದ ಬ್ರಾಹ್ಮಣರು ವಿಪ್ರೋತ್ತಮರು ಸ್ನಾನ ಮಾಡ್ಕೊಳಕ್ಕೆ ಹೋದರೆ ನಕಲ ಸಹದೇವರು ಭೀಮಾರ್ಜುನರು ಬಂದರು. ಅಪ್ಪ, ಈ ರೀತಿ ಮಾತು ಕೊಟ್ಬಿಟ್ಟಿದ್ದೀನಿ ನಾನು, ಬ್ರಾಹ್ಮಣೋತ್ತಮರು ವಿಪ್ರೋತ್ತಮರು ಬಂದುಬಿಟ್ಟಿದ್ದಾರೆ, ಭೋಜನ ಬಡಿಸ್ತೀವಿ ಅಂತ ನಾನು ಹೇಳ್ಬಿಟ್ಟಿದ್ದೀನಿ, ಸ್ನಾನಕ್ಕೆ ಹೋಗಿದ್ದಾರೆ, ಬರ್ತಾರೆ, ಏನು ಮಾಡೋದು? ಆಯಿತು, ನೀವು ಹೋಗಿ ಬಾಳೆ ಎಲೆ ತಗೊಂಬನ್ನಿ ಆ ವಿಪ್ರೋತ್ತಮರಿಗೆಲ್ಲರೂ ಅಂತ ಕಳಿಸ್ಕೊಟ್ಟಂತೆ. ಈ ಏರಿಯಾದಲ್ಲಿ ಎಲ್ಲಿ ನೋಡ್ರು ಬಾಳೆ ಗಿಡಗಳು ಅಲ್ವೇ, ಎಲ್ಲಿ ನೋಡು, ಯಾವ ಚರಂಡಿಯಲ್ಲಿ ನೋಡು, ಯಾವ ಬೆಟ್ಟದಲ್ಲಿ ನೋಡು, ಯಾವ ಗುಡ್ಡದಲ್ಲೂ ಬಾಳೆ ಮರಗಳು ನೆಟ್ಟಿದ್ದಾರೆ. ಬಾಳೆ ಎಲೆ ಕಳಿಸಿ ಹೋಗಿ ಬಾಳೆ ಏನು ಮಾಡ್ತಾನೆ ನಮಗೆ ಇಲ್ಲ, ಗೆಡ್ಡೆ ಗೆಣಸುಗಳು ತಂದು ಹಾಕಿದ್ದಾರೆ ತಿನ್ನೋದಕ್ಕೆ. ಭೀಮಾರ್ಜುನ ಕಸದೇವರು ಊಟ ಬಡಿಸ್ರು ಅಂತ ಹೇಳಿದ್ರೆ ನಮ್ಮಣ್ಣ ಏನು ಅಪಮಾನವಾಗ್ಬಿಡ್ತೆ ಅಂದ್ಬಿಟ್ಟಿದ್ದು. ಅವರು ಹೋದ್ರು, ಅಣ್ಣನ ಮಾತು ಮೀರಾಗಿಲ್ಲ, ತಮ್ಮಂದರು ಹೋದರು, ಹೋಗಿ ಬಾಳೆಲೆ ಕೊಯ್ಯಕ್ಕೆ ಹೋದರು. ಮತ್ತು ದ್ರೌಪದಿಗೆ ಈ ವಿಚಾರ ತಿಳಿತು, ಕುಂತಿ ದೇವಿಗೆ ವಿಚಾರ ತಿಳಿಸ್ತಾ ಧರ್ಮರಾಜ. ಆಗ ಮನಸ್ಸು ನೊಂದು ಬಿಟ್ರು, ಅಯ್ಯೋ ನಾವೇನು ಮಾಡೋದು, ನಮಗೇ ಆಹಾರವಿಲ್ಲ, ಗೆಡ್ಡೆ ಗೆಣಸುಗಳು ತಿಂತಾ ಇದ್ದೀವಿ, ವಿಪ್ರೋತ್ತಮರಿಗೆ ಮಾತು ಕೊಟ್ಬಿಟ್ಟಿದೆಯಲ್ಲ, ಹಿಂಗೆ ಮಾತು ಕೊಟ್ಟು 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 ವನವಾಸ ಆಗ್ತದೆ, ನಮ್ಮನ್ನು ವನವಾಸಕ್ಕೆ ಬಂದುಬಿಟ್ಟಿದ್ವಿ, ನಿನ್ನ ಮಾತು ಮೀರಲಾರ್ದೆ ವನವಾಸ ಮಾಡ್ತಾ ಇದ್ದೀವಿ, ಈಗೆಂತೋ ನಮಗೆ ಅಪಮಾನವಾಗುತ್ತೆ ಅಣ್ಣ ಅಂದ್ಬಿಟ್ಟು ಪಾಪ ಇವರೆಲ್ಲ ಕೇಳಿದ್ರು. ದ್ರೌಪದಿ ಕೇಳಿದ್ಲು, ಇದು ಮಾಡಿದ್ರು. ಆಗ ಕುಂತಿದೇವಿ ಯೋಚನೆ ಮಾಡಿದ್ಲು, ಮಹಾತಾಯಿ ಯಾಕನ್ನು ಹಿಂದೆ ಯೌವನದಲ್ಲಿ ಸೂರ್ಯದೇವನ ಪ್ರಾರ್ಥನೆಯಿಂದ ಕರ್ಣ ಉದ್ಭವದನಲ್ಲ, ಸೂರ್ಯದೇವ ಜ್ಞಾಪಕ ಬಂತು. ಅಯ್ಯಮ್ಮನು ಕೂತು ನದಿ ತೀರದಲ್ಲಿ, ಅಪ್ಪ ನಿನ್ನ ಪ್ರಾರ್ಥನೆಯಿಂದ ನನಗೆ ಒಂದು ಮಗುವನ್ನು ಸೃಷ್ಟಿ ಮಾಡಿಕೊಟ್ಟೆ ಕರ್ಣ ಅಲ್ಲವೇ, ಇವತ್ತು ನನಗೆ ಅಪಮಾನವಾಗ್ತಾ ಇದೆ, ನಿನ್ನ ಮಹಿಮೆಯಿಂದ ನನಗೆ ಈ ಪ್ರೋತ್ತಮರಿಗೆ ಅನುದಾನ ಮಾಡಬೇಕಪ್ಪ, ನೀನು ಕೈ ಬಿಟ್ಟರೆ ನಾನು ಪ್ರಾಣಹತ್ಯೆ ಮಾಡ್ಕೊಳ್ಬಿಡ್ತೀವಿ, ಇಲ್ಲಿ ಪ್ರಾಣಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಮಕ್ಕಳು ನಾವೆಲ್ಲ ಪ್ರಾಣಹತ್ಯೆ ಮಾಡ್ಕೊಂಡ್ಬಿಡ್ತೀವಿ, ನಿನ್ನ ದಯೆ ನಮ್ಮನ್ನು ಉಳಿಸ್ಬೇಕು ಅಂದಾಗ ಆಯಮ್ಮನ ಪ್ರಾರ್ಥನೆ ಮಾಡ್ಕೊಂಡಾಗ ಪ್ರತ್ಯಕ್ಷವಾದ ಸೂರ್ಯದೇವ ಕುಂತಿಗೆ ಏನಾಗಬೇಕು? ಗಂಡ ಆಗಬೇಕು ಅಲ್ಲವೇ, ಗಂಡ ಆಗಬೇಕು. ಮಂತ್ರೋಪದೇಶದಿಂದ ಹುಟ್ಟಿರ್ತಕ್ಕಂಥವನು ಆದರೆ ಗಂಡನೇ. ಆಗ ಸೂರ್ಯ ಪ್ರತ್ಯಕ್ಷವಾಗಿ ಏನು ಬೇಕು ನಿಮಗೆ ಅಂತ ಕೇಳಿದ. ಯಾಕೆ ಗೋಳಾಡ್ತಾ ಇದೆಯಾ ಕುಂತಿ, ಯಾಕೆ ನೀವೆಲ್ಲ ಅಳ್ತಾ ಇದ್ದೀರಲ್ಲ, ಯಾಕೆ ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ, ಯಾಕೆ ನನ್ನಿಂದ ಏನಾಗಬೇಕು ಅಂದನು. ಅಪ್ಪ, ಈ ರೀತಿ ದುರ್ಯೋಧನದ್ದು ದಾಯಾದಿಗಳಾಗಿರ್ತಕ್ಕಂಥ ದುರ್ಯೋಧನ ಅಪಮಾನ ಮಾಡೋದಕ್ಕಾಗಿ ಸಾವಿರಾರು ಜನ ವಿಪ್ರೋತ್ತಮರನ್ನು ಕಳಿಸಿದ್ದಾನೆ, ಭೋಜನ ಮಾಡ್ಕೊಂಡು ಹೋಗ್ರಿ ಅಂತ ಕಳಿಸಿದ್ದಾನೆ. ನಮ್ಮಲ್ಲಿ ಏನೂ ಇಲ್ಲ, ಗೆಡ್ಡೆ ಗೆಣಸುಗಳು ತಿನ್ಕೊಂಡು ಹೀವು ಕಾಮಿಕವನದಲ್ಲಿ ವನವಾಸ ಮಾಡ್ತಾ ಇದ್ದೀವಿ, ನಿಲ್ಲೋಗಿ ನೇಲೆ ಇಲ್ಲ, ಮಳೆಯಲ್ಲಿ ನೆನೆಯೋದು, ಪ್ರತಿನಿತ್ಯ ಮಳೆ, ಗುಡುಗು, ಮಂಜು, ಇದರಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ, ನಮ್ಮನ್ನು ಉಳಿಸಪ್ಪ ಅಂದಾಗ ನಗನಗ್ತಾ ಸೂರ್ಯದೇವ ಅಕ್ಷಯ ಪಾತ್ರೆ ಕೊಟ್ಟನಂತೆ. ಅಕ್ಷಯ ಪಾತ್ರೆ ಕುಂತಿದೇವಿಗೆ ಕೊಟ್ಟು, ನೋಡು ನಿಮಗೆ ಏನು ಯಾವ ಸಮಯದಲ್ಲಿ ಏನು ನೆನೆಸ್ಕೊತಿರೋ ಎಲ್ಲ ಭೋಜನ ರೆಡಿ ಆಗುತ್ತೆ, ಎಲ್ಲ ನೀವು ಏನೇನು ತರಹ ಬೇಕು ಅಂಥ ತರಹ ನೆನೆಸ್ಕೊಂಡ್ರು ಭೋಜನ ತಯಾರಾಗುತ್ತೆ. ಈ ಭೋಜನದಿಂದ ವಿಪ್ರೋತ್ತಮರಿಗೆ ನೀವು ತೃಪ್ತಿಪಡಿಸಿ ಕಳಿಸಿ, ಆದರೆ ಭೋಜನ ಆದ ಮೇಲೆ ಇದನ್ನು ಪೂರ್ತಿ ತೊಳಿಬಾರ್ದು, ಒಂದು ತುತ್ತಾದರೂ ಅದರಲ್ಲಿರಬೇಕು. ಇವು ಅಷ್ಟೇ ನಮ್ಮ ಮನೆಯಲ್ಲಿ ಎಲ್ಲ ಆಗೋದ್ಮೇಲೆ ಏನು ಇಂದಿರ ಮಾಡಬಾರ್ದಂತೆ, ಒಂದಿಷ್ಟಾದರೂ ಅದರಲ್ಲಿ ಮುಳುಗಬೇಕಂತೆ. ಆ ರೀತಿ ಸೂರ್ಯ ಆಜ್ಞೆ ಮಾಡ್ದ. ಅದೇ ರೀತಿಯಾಗಿ ಅಕ್ಷಯ ಪಾತ್ರೆ ತೊಗೊಂಡ್ರು, ಅಕ್ಷಯ ಪಾತ್ರೆ ಕೊಟ್ಟು ದ್ರೌಪದಿ ಕೊಟ್ಟರು. ದ್ರೌಪದಿ, ಅಮ್ಮ ನೀನು ಏನೇನು ಬೇಕೋ ಕೇಳ್ಕೊತೀಯೋ ಎಲ್ಲ ಕೇಳ್ಕೊಂಡು ಇಟ್ಬಿಟ್ಟು, ಆಗ ಆಯಮ್ಮನ ಏನೇನು ಬೇಕು ಅಡುಗೆಗಳು, ಏನೇನು ಪದಾರ್ಥ ಬೇಕು, ಯಾವ್ಯಾವ ತರಹ ಪದಾರ್ಥ ಬೇಕೋ ಎಲ್ಲ ಕೇಳ್ಕೊಂಡು ಏನು ರಾಶಿ ಬೆಟ್ಟ ಗುಟ್ಟಗಳಲ್ಲಿ ಬಂಡೆಗಳ ಮೇಲೆ ಆ ಪದಾರ್ಥಗಳು ಏನೇನು ಪದಾರ್ಥ ಬೇಕು 108 ಪದಾರ್ಥಗಳು ತಯಾರಾಗಿ ಬಾಡೆ ಮೇಲೆ ಕುಮ್ಮಿಸ್ಬಿಟ್ರೆ ಸಂತೋಷವಾಯಿತು. ಆಗ ಭೀಮಾರ್ಜುನರು ಬಾಳೆ ಎಲೆಗಳು ಕೊಯ್ಕೊಂಡು ಹೊರಗಡೆ ತಲೆ ಮೇಲೆ ಹೊತ್ಕೊಂಡ್ಬರ್ತಾವನೆ, ಏನು 2 ಬಾರು ಒಂದೊಂದು ಎಲೆ ಬರ್ತಾ ಇದ್ರೆ ಭೀಮನಿಗೆ ವಾಸನೆ ಬಂದ್ಬಿಡ್ತು. ಇದೇನಿದು, ಯಾಕಂದರೆ ಭೀಮನು ಬೇಕು ಆಹಾರ ಆತನಿಗೆ. ಇದೇನಿದು ಬಾಳೆ ಎಲೆ ಕಳಿಸಿದ್ರು ಊಟ ಇದಾಗ ಏನು ಈ ರೀತಿ ಘಮ ಅಂತ ಬರ್ತಾ ಇದೆಯಲ್ಲ ಅಂತ ಓಡಿ ಬರ್ತಾ ಇದ್ದಾನೆ, ಅಂತ ಹೋತಾನೆ. ಧರ್ಮರಾಜ ತಾಯಿ, ಅಪ್ಪ ಸ್ವಲ್ಪ ನಿಧಾನ ಮಾಡಿ, ವಿಪ್ರೋತ್ತಮರು ಭೋಜನವಾಗಲಿ, ನಂತರ ನೀನೇ ತಿಂದೀಯಾ, ಇದೆಲ್ಲ ನೀನೇ ತಿನ್ಬಿಟ್ಟಿದ್ಯಾ, ವಿಪ್ರೋತ್ತಮರು ಫಸ್ಟ್ ಅವರು ಊಟವಾಗಲಿ, ಅವರು ಸಂತುಷ್ಟವಾಗಲಿ, ಅವರ ಆಶೀರ್ವಾದ ನಾವು ಕೊಡೋಣ, ಪುಟ್ಟ ಮೇಲೆ ನೀವು ಊಟ ಮಾಡ್ರಪ್ಪ ಅಂತ ಆಜ್ಞೆ ಮಾಡಿದ್ರು. ಆಗ ವಿಪ್ರೋತ್ತಮರು ಬಂದರು, ಇವರು ಅಪಮಾನ ಮಾಡಬೇಕು ಅಂತ ಏನು ಬಂದರು, ಬತ್ತಾನೆ ಅಡಿಗೆ ರೆಡಿ ಆಗಿಬಿಟ್ಟಿದೆ. ಏನು ನೋಡ್ತಾರೆ, ರಾಶಿಗಳು. ನಕಲ ಸಹದೇವರಿಗೆ ಹೇಳಿದ್ರಪ್ಪ, ಬಾಳೆಲೆ ಬಡಿಸು ಸಾಕಪ್ಪ, 2 ಬಾರು ಒಂದೊಂದು ಬಾಳೆಲೆ ಒಬ್ಬೊಬ್ರಿಗೆ 108 ಪದಾರ್ಥ ಬಡಿಸ್ಬೇಕಲ್ಲ, 108 ಪದಾರ್ಥ ಅದರಲ್ಲಿ ಬಡಿಸ್ಬೇಕು. ಆಗ ಸಾವಿರಾರು ಜನಕ್ಕೂ ಬಾಳೆಲೆಗಳು ಹಾಕಿಬಿಟ್ರು ಆ ಬಂಡೆ ಗುಟ್ಟಗಳ ಮೇಲೆ. ಆಶ್ಚರ್ಯ ಪಡ್ತಾ ಇದ್ದಾರೆ ಬ್ರಾಹ್ಮಣ, ಏನಿದು
ಈ ರೀತಿ ಎಲ್ಲ ನಕಲ ಸಹದೇವರು ದ್ರೌಪದಿ ಎಲ್ಲ ಧರ್ಮರಾಜ ಎಲ್ಲ ಬಡಿಸಿದ್ರು ಎಲಕ್ಕೆ ಒಬ್ಬೊಬ್ಬರಿಗೆ 108 ಪದಾರ್ಥ ಎಲ್ಲ ಬಡಿಸ್ಬಿಟ್ಟು ಮತ್ತು ಕೃಷ್ಣ ಪರಮಾತ್ಮನ ನೆನೆಸ್ಕೊಂಡು ಸೂರ್ಯದೇವನ ನೆನೆಸ್ಕೊಂಡು ಸೂರ್ಯದೇವನಿಗೆ ಹರಿಗೆ ಬಿಟ್ಟು ಧರ್ಮರಾಜ ಅಪ್ಪ ಇನ್ನು 23 ನೀವು ಊಟ ಮಾಡಬಹುದು ಎಂಬುದಾಗಿ ಧರ್ಮರಾಜ ಆಜ್ಞೆ ಮಾಡ್ದ. ಆಗ ಸಂತೋಷದಿಂದ ಊಟ ಮಾಡಿದ್ರು. ಎಷ್ಟು ತಿನ್ನಕ್ಕಾಗುತ್ತೆ? ಏನು ತೇಗ್ ಬರ್ತಾ ಇದೆ, ಸಾಕಾಗ್ಬಿಟ್ಟಿದೆ. ಭೀಮ ಗದೆಯಲ್ಲಿ ಇಟ್ಕೊಂಡು ನಮ್ಮ ಅಪಮಾನ ಮಾಡಕ್ತಾನೆ ಬಂದಿರೋದು. ಒಂದೇ ಒಂದು ಹಗಳು ಬಿಡ್ಕೊಡ್ದು, ಒಂದು ಹಿಡಿ ಹಣ್ಣ ಬಿಡ್ಕೊಡ್ದು ಬಿಟ್ಟಿದ್ದೆ. ಆದರೆ ನೋಡ್ರಿ ಗದ, ನೀವು ಯಾತಕ್ಕಾಗಿ ಬಂದಿರೋದು ನಮಗೆ ಗೊತ್ತು. ನಮಗೆ ಅಪಮಾನ ಮಾಡಬೇಕೆಂಬುದಾಗಿ ನೀವು ಬಂದಿರ್ಬೋದು. ದುರ್ಯೋಧನನ ಮಾತನ್ನು ಕೇಳಿ ಅಲ್ವೇ? ಒಂದೇ ಒಂದು ಚೂರು ಇದರಲ್ಲಿ ಬಿಡಬಾರ್ದು. ಸ್ವಾಮಿ ನಾವು ಸತ್ತೋಗ್ಬಿಡುದು ಸ್ವಾಮಿ, ಸಾಕಾಗ್ಬಿಟ್ಟಿದೆ ನಮಗೆ. 108 ಪದಾರ್ಥಗಳು ಏನು ಇಷ್ಟಿಷ್ಟು ಬಡಿಸಿದ್ದೀರಲ್ಲ, 2 ಬಾರು ಒಂದೊಂದು ಎಲೆ, ಎಷ್ಟು ತಿನ್ನೋಕ್ಕಾಗತ್ತೆ ಸ್ವಾಮಿ? ದಯವಿಟ್ಟು ಬಿಡ್ಕೊಡುದು. ನಮಗೆ ಅಪಮಾನ ಮಾಡಬೇಕು ಅಂತ ತಾನೇ ಬಂದರು, ಬಿಡ್ಕೊಡುದು. ಏನು ಮಾಡಬೇಕು? ಆಗ ಧರ್ಮರಾಜನ ಪಾದ ಇಟ್ಕೊಂಡಂತೆ ಹೋಗಿ, ಸ್ವಾಮಿ ನಮಗೆ ಸಾಕಾಗ್ಬಿಟ್ಟಿದೆ, ಇನ್ನು ನಾವು ಸತ್ತೋಗ್ಬಿಡ್ತೀವಿ, ಇದನ್ನ ತಿಂದು ಹೋಗ್ಬಿಡ್ತೀವಿ ಮುಂದಕ್ಕಾಗ. ದುರ್ಯೋಧನನ ಅವ್ರ ಮಾತು ಕೇಳಿ ನಾವು ನಿಮಗೆ ಅಪಮಾನ ಮಾಡಿಸ್ಕೊಂಡು ಮಾಡಿಬಿಟ್ಟು ಬನ್ನಿ ಅವರಿಗೆ ಅಂತ ನಮ್ಮನ್ನು ಕಳಿಸಿರೋದು. ನಮ್ಮದು ಏನು ತಪ್ಪಿಲ್ಲ, ನಾವು ಬ್ರಾಹ್ಮಣರು, ನಮ್ಮನ್ನು ಹೊಡಿಬೇಡ್ರಿ. ಭೀಮನ ಗದ ತಗೊಂಡು ಬರ್ತಾನೆ, ಅರ್ಜುನ ಬಿಲ್ ತಗೊಂಡು ಬರ್ತಾನೆ, ನಕಲ ಸಹದೇವರು ಚಾಟಿಗಳು ತರ್ತಾವ್ರೆ ಹೊಡಿಯೋಕ್ಕೆ ನಮ್ಮನ್ನು ತಪ್ಪಿಸಿ ಸ್ವಾಮಿ, ನಮ್ಮ ಪ್ರಾಣ ಉಳಿಸಿ ಅಂತ ಧರ್ಮರಾಜನ ಪಾದ ಇಟ್ಕೊಂಡ್ರು. ಆಗ ಧರ್ಮರಾಜರು ಸಹೋದರರಿಗೆ ಆಶೀರ್ವಾದಪ್ಪ, ಅವ್ರದ್ದು ಏನು ತಪ್ಪಿಲ್ಲ, 23 ಏನು ತಪ್ಪಿಲ್ಲ. ನಮ್ಮ ದಾಯಾದಿಗಳಾಗಿರ್ತಕ್ಕಂಥ ದುರ್ಯೋಧನ ಕಳಿಸಿರ್ತಕ್ಕಂಥ 23 ಅವ್ರದ್ದು ಏನು ತಪ್ಪಿಲ್ಲ. ಶಾಂತವಾಗಿ ಆಯಿತು ಅಪ್ಪ ನೀವೆಲ್ಲ ಇನ್ನು ಅಂದ್ಬಿಟ್ಟಾಗ ಅವರಿಗೆ ಬಾಳೆಹಣ್ಣು, ಇಲ್ಲಿ ಬಾಳೆಹಣ್ಣು ಜಾಸ್ತಿ, ಬಾಳೆಹಣ್ಣು ತಾಂಬೂಲ ಪ್ರತಿಯೊಂದು ಎಲ್ಲ ಬ್ರಾಹ್ಮಣವರಿಗೆ ಕೊಟ್ಟು ಪಾದಕ್ಕೆ ನಮಸ್ಕಾರ ಮಾಡಿ 23 ಧರ್ಮರಾಜ ಕಳಿಸ್ಕೊಟ್ಟ. ಆವತ್ತು ಹಚ್ಚಿರೋ ಧರ್ಮರಾಜ ಪಾಂಡವರು ಹಚ್ಚಿರೋ ಒಲೆ ತ್ರೇತ ದ್ವಾಪರ ಯುಗದಲ್ಲಿ ಹಚ್ಚಿರ್ತಕ್ಕಂಥ ಒಲೆ ಇವಕ್ಕೂ ಹಾರಿಲ್ಲ, ನಡೀತಾ ಇದೆ. ದ್ವಾಪರ ಯುಗದಲ್ಲಿ ಧರ್ಮರಾಜ ಹಚ್ಚಿರ್ತಕ್ಕಂಥ ಒಲೆ ಅಡಿಗೆ ಮಾಡೋದಕ್ಕೆ ಸೂರ್ಯ ಅಕ್ಷಯ ಪಾತ್ರೆ, ಇಲ್ಲಿ ಅಕ್ಷಯ ಪಾತ್ರೆನೇ ಇರೋದು. ಈಗ ಸೂರ್ಯ ಕೊಟ್ಟಿರ್ತಕ್ಕಂಥ ಅಕ್ಷಯ ಪಾತ್ರೆನೇ ಹೀಗೂ ಉರಿತಾ ಇರೋದು. ಆಗ ಧರ್ಮರಾಜ ಹಚ್ಚಿರ್ತಕ್ಕಂಥ ಇದು ಈಗ ಅದೇ ಧರ್ಮಕ್ಷೇತ್ರ ಧರ್ಮಸ್ಥಳ ಅಂತಕ್ಕಂಥ ಹೆಸರಾಯಿತು. ಧರ್ಮರಾಜಂದೇ ಪ್ರಥಮವಾಗಿ ನಾಮಾಂಕಿತ ಧರ್ಮಕ್ಷೇತ್ರ ಧರ್ಮರಾಯ, ಧರ್ಮಕ್ಷೇತ್ರ ಧರ್ಮರಾಯ. 2ನೇ ಕೈಲಾಸದಲ್ಲಿ ನೆಲೆಸಿರ್ತಕ್ಕಂಥ ಮಂಜುನಾಥ ಸ್ವಾಮಿಗೆ ಕೋಟಿ 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 ವಂದನೆಗಳು. ಇದು ನಾವು ಹೇಳುವಂಥ ಮಾತಲ್ಲ, ಆಧಾರದಲ್ಲಿ ಪುರಾಣದಲ್ಲಿ ಅಡಕವಾಗಿರ್ತಕ್ಕಂಥ ವಿಚಾರ ಇದು. ಆದರೆ ಇದರಲ್ಲಿ ಏನಾದರೂ ತಪ್ಪು ನೆಪ್ಪಿದರೆ ಕ್ಷಮಿಸಿ ನಮ್ಮನ್ನು.